ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇಂದು ರಾಜ್ಯದ 4 ರೈಲ್ವೆ ನಿಲ್ದಾಣಗಳನ್ನ ಸೇರಿದಂತೆ ಒಟ್ಟು ದೇಶಾದ್ಯಂತ 75 ರೈಲು ನಿಲ್ದಾಣಗಳನ್ನ ಪ್ರಧಾನಿ ಮೋದಿ ಅವರು ಇಂದು ಉದ್ಘಾಟಿಸಲಿದ್ದಾರೆ. ಮೋದಿ ಅವರಿಂದ ಇಂದು ಹೈಟೆಕ್ ಉದ್ಘಾಟನೆ ನೆರವೇರಲಿದೆ. ಕರ್ನಾಟಕದ 4 ಅಮೃತ ಭಾರತ್ ರೈಲು ನಿಲ್ದಾಣಗಳಿಗೆ ಇಂದು ಉದ್ಘಾಟನೆ ನಡೆಯುತ್ತೆ. ಹಾಗೆ ಪಿಎಂ ನರೇಂದ್ರ ಮೋದಿ ಅವರಿಂದ ಈ ಒಂದು ಚಾಲನೆಯನ್ನ ನೀಡಲಾಗುವಂಥದ್ದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಲೋಕಾರ್ಪಣೆಗೊಳಿಸಲಿದ್ದಾರೆ. ದೇಶಾದ್ಯಂತ ಒಂದು 75 ನವೀಕೃತ ರೈಲು ನಿಲ್ದಾಣಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹೈಟೆಕ್ ಉದ್ಘಾಟನಾ ಸಮಾರಂಭಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಕರ್ನಾಟಕದ ಅಳ್ಳಾವರ, ಬಾದಾಮಿ, ಬಂಟ್ವಾಳ ಹಾಗೂ ಕೊಪ್ಪಳ ನಿಲ್ದಾಣಗಳಿಗೆ ಭವ್ಯ ಕಾಯಕಲ್ಪ ಸಿಕ್ಕಿರುವಂಥದ್ದು. ನಿಲ್ದಾಣಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿ ಭಾರತೀಯ ರೈಲ್ವೆ ನಿಲ್ದಾಣ ಭಾರತೀಯ ರೈಲ್ವೆ ಸಂಸ್ಥೆ ಏನಿದೆ ಅದು ಈ ರೀತಿಯಾಗಿ ನವೀಕರಣವನ್ನ ಮಾಡಿರುವಂಥದ್ದು. ಅಳ್ಳಾವರದಲ್ಲಿ 17.2 ಕೋಟಿ ವೆಚ್ಚದಲ್ಲಿ ಈ ಒಂದು ನವೀಕರಣವಾಗಿರುವಂಥದ್ದು. ಹಾಗೆ ಬಾದಾಮಿಯಲ್ಲಿ 15.10 ಕೋಟಿ ವೆಚ್ಚದಲ್ಲಿ ಸಂಪೂರ್ಣ ನವೀಕರಣವಾಗಿದೆ. ಹಾಗೆ ಬಂಟ್ವಾಳ ನಿಲ್ದಾಣಕ್ಕೆ 26.18 ಕೋಟಿ, ಹಾಗೆ ಕೊಪ್ಪಳ ನಿಲ್ದಾಣಕ್ಕೆ 21.14 ಕೋಟಿಯಷ್ಟು ವೆಚ್ಚ ಮಾಡಿ ನವೀಕರಣ ಮಾಡಲಾಗಿರುವಂಥದ್ದು. ಇಲ್ಲಿ ಸ್ಥಳೀಯ ಕಲೆ, ವಾಸ್ತುಶಿಲ್ಪ ಇವೆಲ್ಲವನ್ನ ಬಿಂಬಿಸುವಂತ ಭವ್ಯ ಮುಂಭಾಗ ಮತ್ತು ಸುಂದರ ಭಿತ್ತಿ ಚಿತ್ರಗಳನ್ನ ಕೂಡ ಅಳವಡಿಸಲಾಗಿದೆ. ಇಲ್ಲಿ ದಿವ್ಯಾಂಗರಿಗಾಗಿ ವಿಶೇಷ ರ್ಯಾಂಪ್ ಅನ್ನ ನಿರ್ಮಿಸಲಾಗಿದೆ. ಪ್ರತ್ಯೇಕ ಶೌಚಾಲಯಗಳು ಹಾಗೆ ಟಿಕೆಟ್ ಕೌಂಟರ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಈಗ ಎಲ್ಲ ನಿಲ್ದಾಣಗಳಲ್ಲೂ ಕೂಡ ಲಿಫ್ಟ್ ಸೌಲಭ್ಯವನ್ನ ಕೂಡ ಒದಗಿಸಲಾಗ್ತಾ ಇದೆ. ಕೊಪ್ಪಳ ನಿಲ್ದಾಣದಲ್ಲಿ ಹೈಟೆಕ್ ಎಸ್ಕಲೇಟರ್ ಅಳವಡಿಕೆ ಕೂಡ ಆಗಿರುವಂಥದ್ದು. ಹಾಗೆ ವಿಶಾಲ ಎಸಿ ಕಾಯುವ ಕೊಠಡಿಗಳು ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕ ಬೇಬಿ ಫೀಡಿಂಗ್ ರೂಮ್ ಕೂಡ ವ್ಯವಸ್ಥೆ ಮಾಡಲಾಗ್ತಾ ಇರುವಂಥದ್ದು. ಪ್ರಯಾಣಿಕರ ಸುರಕ್ಷತೆಗೆ ಹೈಟೆಕ್ ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ಸುಧಾರಿತ ಸಾರ್ವಜನಿಕ ಘೋಷಣಾ ಸಿಸ್ಟಮ್ ಕೂಡ ಅಳವಡಿಸಲಾಗಿದೆ. ಇಲ್ಲಿ ಉಚಿತ ಹೈ ಸ್ಪೀಡ್ ವೈಫೈ ಹಾಗೂ ಮೊಬೈಲ್ ಚಾರ್ಜಿಂಗ್ ಪಾಯಿಂಟ್ಗಳ ಸೌಲಭ್ಯವನ್ನ ಕೂಡ ಒದಗಿಸಲಾಗ್ತಾ ಇರುವಂಥದ್ದು. ಹೀಗಾಗಿ ಬೃಹತ್ ಈ ರೀತಿಯಾಗಿ ನವೀಕರಣಗೊಂಡಿರುವಂತ ಎಲ್ಲ 75 ರೈಲ್ವೆ ನಿಲ್ದಾಣಗಳನ್ನ ಉದ್ಘಾಟನೆಯನ್ನ ಇಂದು ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನೆರವೇರಿಸಲಿದ್ದಾರೆ. ಇದರ ಭಾಗವಾಗಿ ಕರ್ನಾಟಕದ 4 ನಿಲ್ದಾಣಗಳಿಗೂ ಕೂಡ ಇಂದು ಉದ್ಘಾಟನೆಯನ್ನ ನೆರವೇರಿಸಲಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಈ 4 ನಿಲ್ದಾಣಗಳಿಗೆ ನವೀಕರಣದ ಭಾಗ್ಯವನ್ನ ಒದಗಿಸಲಾಗಿದೆ. ಹಾಗಾಗಿ ಇಂದು ಇನ್ನೊಂದು ಚಾಲನೆ ನೀಡುವಂತಹ ಪ್ರಕ್ರಿಯೆ ಇಂದು ನೆರವೇರುತ್ತೆ. ಇಲ್ಲಿ ಹಲವಾರು ಹೊಸದಾಗಿ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಹೈಟೆಕ್ ಲಿಫ್ಟ್ಗಳಾಗಲಿ, ಎಸ್ಕಲೇಟರ್ಗಳಾಗಲಿ, ಇಲ್ಲಿ ವಿಶೇಷವಾಗಿ ದಿವ್ಯಾಂಗರಿಗಾಗಿ ವಿಶೇಷವಾದಂಥ ರ್ಯಾಂಪ್ ಅನ್ನು ಸೃಷ್ಟಿ ಮಾಡಲಾಗಿದೆ. ಪ್ರತ್ಯೇಕ ಶೌಚಾಲಯ ಹಾಗೆ ಟಿಕೆಟ್ ಕೌಂಟರ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಅಂತ ಹೇಳಿ ಬೇಬಿ ಫೀಡಿಂಗ್ ರೂಮ್ ವ್ಯವಸ್ಥೆ ಕೂಡ ಮಾಡಲಾಗಿರುವಂಥದ್ದು. ವಿಶಾಲ ಎಸಿ ಕಾಯುವ ಕೊಠಡಿಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಹೀಗಾಗಿ ಹಲವು ನವೀಕರಣಗಳು ಈ ಒಂದು ನಿಲ್ದಾಣಗಳಲ್ಲಿ ಮಾಡಲಾಗಿದೆ.